ಯೋಗದ ಪ್ರಪಂಚವನ್ನು ಪ್ರವೇಶಿಸಿ. ಮಂತ್ರ. ಸಂಗಚ್ಛದ್ವಂ ಸಂವದದ್ವಂ ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ देवाभागं यथा पूर्वे संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते. ಬನ್ನಿ, ನಾವೀಗ ಯೋಗ ಸಾಧನೆಯ ಅಭ್ಯಾಸವನ್ನು ಸೂಕ್ಷ್ಮ ವ್ಯಾಯಾಮದ ಜೊತೆಗೆ ಮಾಡೋಣ. ಇದು ದೇಹದಲ್ಲಿ ಸೂಕ್ಷ್ಮ ಮತ್ತು ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. ಗೋಣಿನ ಕ್ರಿಯೆಗಳು. ಗೋಣನ್ನು ಮುಂದೆ ಮತ್ತು ಹಿಂದಕ್ಕೆ ಬಗ್ಗಿಸಿ. ಮುನ್ನೆಚ್ಚರಿಕೆಗಳು. ತೀವ್ರವಾದ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ದಲ್ಲಿ ಈ ಅಭ್ಯಾಸವನ್ನು ಮಾಡಬೇಡಿ. ಸಮಸ್ಥಿತಿಯಲ್ಲಿ ಎದ್ದು ನಿಲ್ಲಿ. ಕಾಲುಗಳ ನಡುವೆ 2-3 ಇಂಚಿನಷ್ಟು ಅಂತರವಿಡಿ. ಕೈಗಳನ್ನು ದೇಹದ ಪಕ್ಕದಲ್ಲಿ ನೇರವಾಗಿ ಇಡಿ. ಈಗ ಕೈಗಳನ್ನು ಸೊಂಟದ ಮೇಲಿಡಿ. ಉಸಿರು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಮುಂದಕ್ಕೆ ಬಗ್ಗಿಸಿ ಮತ್ತು ಗಡ್ಡವನ್ನು ಎದೆಗೆ ಸ್ಪರ್ಶಿಸಲು ಪ್ರಯತ್ನಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಉಸಿರು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಸಹಜತೆಯಿಂದ ಹಿಂದಕ್ಕೆ ಬಗ್ಗಿಸಿ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಕತ್ತನ್ನು ಎಡ ಮತ್ತು ಬಲಕ್ಕೆ ಬಗ್ಗಿಸುವುದು. ಮುನ್ನೆಚ್ಚರಿಕೆಗಳು. ಈ ಅಭ್ಯಾಸವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಪ್ರಯತ್ನಿಸಿ. ಉಸಿರು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಬಲಬದಿಗೆ ಬಗ್ಗಿಸಿ. ಭುಜವನ್ನು ಎತ್ತದೆ ಕಿವಿಯನ್ನು ಭುಜದ ಬಳಿಗೆ ತರಲು ಪ್ರಯತ್ನಿಸಿ. ಎಡಬದಿಯಲ್ಲಿ ಜಗ್ಗುವಿಕೆಯನ್ನು ಅನುಭವಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಉಸಿರು ಬಿಡುತ್ತಾ ತಲೆಯನ್ನು ಎಡಕ್ಕೆ ಬಗ್ಗಿಸಿ. ಬಲಬದಿಯಲ್ಲಿ ಜಗ್ಗುವಿಕೆಯನ್ನು ಅನುಭವಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಮರಳಿ ಸಾಮಾನ್ಯ ಸ್ಥಿತಿಗೆ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಕತ್ತನ್ನು ಎಡ ಮತ್ತು ಬಲಕ್ಕೆ ತಿರುಗಿಸಿ. ಮುನ್ನೆಚ್ಚರಿಕೆಗಳು. ಹಠಾತ್ತಾಗಿ ಕತ್ತನ್ನು ಜಗ್ಗಬೇಡಿ. ತಲೆಯನ್ನು ಸಾಮಾನ್ಯ ಸ್ಥಿತಿಯಲ್ಲಿಡಿ. ಉಸಿರು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಎಡಬದಿಗೆ ಎಷ್ಟು ತಿರುಗಿಸಬೇಕೋ ಅಂದರೆ ನಿಮ್ಮ ಗಡ್ಡ ಭುಜದ ನೇರಕ್ಕೆ ಬರಬೇಕು. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಮತ್ತೆ ಸಾಮಾನ್ಯ ಸ್ಥಿತಿಗೆ ತನ್ನಿ. ಉಸಿರು ಬಿಡುತ್ತಾ ತಲೆಯನ್ನು ಬಲಕ್ಕೆ ತಿರುಗಿಸಿ. ಎಡಬದಿಯಲ್ಲಿ ಜಗ್ಗುವಿಕೆಯನ್ನು ಅನುಭವಿಸಿ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಮರಳಿ ಸಾಮಾನ್ಯ ಸ್ಥಿತಿಗೆ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ.
ಕತ್ತನ್ನು ವರ್ತಲಾಕಾರದಲ್ಲಿ ತಿರುಗಿಸಿ. ಮುನ್ನೆಚ್ಚರಿಕೆಗಳು: ಕತ್ತಲ್ಲಿ ನೋವು ಮತ್ತು ಸರ್ವೈಕಲ್ ಸ್ಪಾಂಡಲೈಟಿಸ್ ಇದ್ದವರು ಈ ಕ್ರಿಯೆಯನ್ನು ಎಚ್ಚರಿಕೆಯಿಂದ ಮಾಡಬೇಕು. ಉಸಿರು ಬಿಡುತ್ತಾ ತಲೆಯನ್ನು ಮುಂದಕ್ಕೆ ಬಗ್ಗಿಸಿ ಮತ್ತು ಗಡ್ಡವನ್ನು ಎದೆಗೆ ಸ್ಪರ್ಶಿಸಲು ಪ್ರಯತ್ನಿಸಿ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ತಿರುಗಿಸಿ ಮತ್ತು ಉಸಿರು ಬಿಡುತ್ತಾ ತಲೆಯನ್ನು ಮರಳಿ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಈಗ ತಲೆಯನ್ನು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ. ಉಸಿರು ಒಳಗೆ ತೆಗೆದುಕೊಂಡು ತಲೆಯನ್ನು ಹಿಂದಕ್ಕೆ ಒಯ್ಯಿರಿ ಮತ್ತು ಉಸಿರು ಬಿಡುತ್ತಾ ತಲೆಯನ್ನು ಮರಳಿ ಸಾಮಾನ್ಯ ಸ್ಥಿತಿಗೆ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ವಿಶ್ರಮಿಸಿ. ದೇಹದ ಕಾರ್ಯಾಚರಣೆ. ದೇಹ ಮತ್ತು ಕೈಗಳ ಕಾರ್ಯಾಚರಣೆ. ಮುನ್ನೆಚ್ಚರಿಕೆಗಳು: ಭುಜದಲ್ಲಿ ಜೋಮು ಹಿಡಿದವರು ಈ ಕ್ರಿಯೆಯನ್ನು ಎಚ್ಚರಿಕೆಯಿಂದ ಮಾಡಬೇಕು. ಸಮಸ್ಥಿತಿಯಲ್ಲಿ ಆರಂಭಿಸಿ. ಕಾಲುಗಳ ನಡುವೆ 2-3 ಇಂಚಿನಷ್ಟು ಅಂತರವಿಡಿ. ಕೈಗಳನ್ನು ದೇಹದ ಪಕ್ಕದಲ್ಲಿ ನೇರವಾಗಿ ಇಡಿ. ಕೈಗಳ ಬೆರಳುಗಳನ್ನು ಜೋಡಿಸಿ ಅವುಗಳು ನೆಲದ ಕಡೆಗೆ ಇರಲಿ. ಉಸಿರು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ತಲೆಯಿಂದ ಮೇಲಕ್ಕೆತ್ತಿ ಅಂಗೈಗಳು ಹೊರಭಾಗದಲ್ಲಿರಲಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಸ್ಕಂದ ಚಕ್ರ. ನೇರವಾಗಿ ಎದ್ದು ನಿಲ್ಲಿ. ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನು ಭುಜದ ನೇರಕ್ಕೆ ಎತ್ತರಿಸಿ ಮತ್ತು ಮೊಳಕೈಯನ್ನು ಮಡಿಚಿಡಿ. 2 ಕೈಗಳ ಬೆರಳುಗಳನ್ನು ಭುಜದ ಮೇಲಿಡಿ. ಮೊಳಕೈಗಳನ್ನು ಎದೆಯ ಮುಂದಕ್ಕೆ ಸ್ಪರ್ಶಿಸುವ ಪ್ರಯತ್ನ ಮಾಡಿ. 2 ಮೊಳಕೈ ಮತ್ತು ಭುಜಗಳನ್ನು ವೃತ್ತಾಕಾರದಲ್ಲಿ ತಿರುಗಿಸಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಮತ್ತು ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಈಗ ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ 2 ಮೊಳಕೈಗಳನ್ನು ಪಕ್ಕಕ್ಕೆ ತನ್ನಿ. 2 ಮೊಳಕೈ ಮತ್ತು ಭುಜಗಳನ್ನು ವೃತ್ತಾಕಾರದಲ್ಲಿ ತಿರುಗಿಸಿ. ಮೊಳಕೈಗಳನ್ನು ಸಮಾನಾಂತರವಾಗಿ ತನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಮರಳಿ ಕೆಳಗೆ ತೆಗೆದುಕೊಂಡು ಹೋಗಿ ವಿಶ್ರಮಿಸಿ. ಕಟಿಚಾಲನೆ. ಕಟಿಶಕ್ತಿ ವಿಕಾಸನ. ಮುನ್ನೆಚ್ಚರಿಕೆಗಳು: ಬೆನ್ನು ಮೂಳೆಯ ಸಮಸ್ಯೆ ಇದ್ದವರು ಈ ಆಸನವನ್ನು ತಕ್ಕ ಮಾರ್ಗದರ್ಶನದಲ್ಲಿ ಮಾಡಬೇಕು. ಸಮಸ್ಥಿತಿಯಲ್ಲಿ ಪ್ರಾರಂಭಿಸೋಣ. ಕಾಲುಗಳ ನಡುವೆ 1 ಅಡಿಯ ಅಂತರವಿರಲಿ. 2 ತೋಳುಗಳನ್ನು ಎದೆಯವರೆಗೆ ಎತ್ತಿ 2 ಅಂಗೈಗಳು ಎದುರು ಬದಿರಿನಲ್ಲಿ ಹಾಗೂ ತೋಳುಗಳನ್ನು ಸಮಾನಾಂತರವಾಗಿಡಿ. ಉಸಿರು ಬಿಡುತ್ತಾ ದೇಹವನ್ನು ಬಲಕ್ಕೆ ತಿರುಗಿಸಿ. ಎಡಗೈಯನ್ನು ಬಲದ ಭುಜಕ್ಕೆ ಸಮೀಪಕ್ಕೆ ತನ್ನಿ. ಉಸಿರಾಡುತ್ತಾ ಮರಳಿ ಬನ್ನಿ. ಉಸಿರು ಬಿಡುತ್ತಾ ಸೊಂಟವನ್ನು ತಿರುಗಿಸಿ ಮತ್ತು ಬೆನ್ನನ್ನು ಎಡಕ್ಕೆ ತಿರುಗಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮರಳಿ ಬನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಕಾಲುಗಳನ್ನು ಜೋಡಿಸಿ ವಿಶ್ರಮಿಸಿ. ಮೊಣಕಾಲಿನ ಕಾರ್ಯಕ್ರಿಯೆ. ಮುನ್ನೆಚ್ಚರಿಕೆಗಳು: ಆರ್ಥ್ರೈಟಿಸ್ ಅಥವಾ ಸ್ಥೂಲಕಾಯದವರು ಈ ಕ್ರಿಯೆಯನ್ನು ಎಚ್ಚರಿಕೆಯಿಂದ ಮಾಡಬೇಕು. ಸಮಸ್ಥಿತಿಯಿಂದ ಆರಂಭಿಸಿ. ಕಾಲುಗಳ ನಡುವೆ 1 ಅಡಿಯ ಅಂತರವಿರಲಿ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಭುಜಗಳವರೆಗೆ ತನ್ನಿ. ಜೊತೆಗೆ ಅಂಗೈಗಳನ್ನು ಕೆಳಮುಖ ಮಾಡಿ. ಉಸಿರು ಬಿಡುತ್ತಾ ಮೊಣಕಾಲುಗಳನ್ನು ಮಡಿಸಿ ಮತ್ತು ನಿಮ್ಮ ಶರೀರವನ್ನು ಅರ್ಧ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ತನ್ನಿ. ಅಂತಿಮ ಸ್ಥಿತಿಯಲ್ಲಿ 2 ಕೈಗಳು ಮತ್ತು ತೊಡೆಗಳು ಭೂಮಿಯತ್ತ ಸಮಾನಾಂತರ ಸ್ಥಿತಿಯಲ್ಲಿರಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಮರಳಿ ಬನ್ನಿ. ಇದು ಒಂದು ವೃತ್ತ. ಇದನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮರಳಿ ಬನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಮರಳಿ ತನ್ನಿ ಮತ್ತು ಕಾಲುಗಳನ್ನು ಜೋಡಿಸಿ ವಿಶ್ರಮಿಸಿ. ಬನ್ನಿ, ಇನ್ನು ಯೋಗಾಸನದತ್ತ ಹೋಗೋಣ.
ಎದ್ದು ನಿಂತು ಮಾಡುವಂತಹ ಆಸನಗಳು. ತಾಡಾಸನ. ತಾಡ ಎಂದರೆ ತಾಳೆ ಮರ. ಮುನ್ನೆಚ್ಚರಿಕೆಗಳು: ಯಾರಿಗೆ ಆರ್ಥ್ರೈಟಿಸ್, ವೆರಿಕೋಸ್ ವೆನ್ಸ್ ಅಥವಾ ತಲೆ ಸುತ್ತುವ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಕೂಡದು. ನೇರವಾಗಿ ಎದ್ದು ನಿಲ್ಲಿ. ಕಾಲುಗಳ ನಡುವೆ ಪರಸ್ಪರ 2 ಇಂಚಿನ ಅಂತರವಿರಲಿ. ತೋಳುಗಳು ದೇಹದ ಬದಿಗಿರಲಿ. ಉಸಿರು ತೆಗೆದುಕೊಳ್ಳಿ. ತೋಳುಗಳನ್ನು ಮೇಲಕ್ಕೆತ್ತುತ್ತಾ ಮುಂಭಾಗದಲ್ಲಿ ಭುಜಗಳ ನೇರಕ್ಕೆ ಕೊಂಡೊಯ್ಯಿರಿ. ಬೆರಳುಗಳನ್ನು ಪರಸ್ಪರ ಸಿಲುಕಿಸಿಕೊಂಡು ಉಸಿರು ಬಿಡುತ್ತಾ ಅಂಗೈಯನ್ನು ಹೊರಭಾಗದಲ್ಲಿ ತಿರುಗಿಸಿ. ಈಗ ಉಸಿರು ತೆಗೆದುಕೊಂಡು ತೋಳುಗಳನ್ನು ತಲೆಯ ಮೇಲಕ್ಕೆ ಕೊಂಡೋಗಿ ಹಿಮ್ಮಡಿಯನ್ನು ಎತ್ತಿರಿ ಮತ್ತು ಕಾಲಿನ ತೋರು ಬೆರಳುಗಳ ಮೇಲೆ ಸಮತೋಲನ ಮಾಡಿ ನಿಲ್ಲಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ನಿಲ್ಲಿ. ಹಿಮ್ಮಡಿಯನ್ನು ಕೆಳಗೆ ತನ್ನಿ. ಬೆರಳುಗಳನ್ನು ಬಿಚ್ಚಿ ಉಸಿರನ್ನು ಬಿಡಿ. ಉಸಿರು ಬಿಡುತ್ತಾ ತೋಳುಗಳನ್ನು ಕೆಳಗೆ ತನ್ನಿ ಮತ್ತು ಸಮಸ್ಥಿತಿಗೆ ಮರಳಿ ಬನ್ನಿ. ವಿಶ್ರಮಿಸಿ. ಪಾದಾಸ್ತಾಸನ. ಪಾದ ಅಂದರೆ ಕಾಲು, ಹಸ್ತ ಅಂದರೆ ಕೈ. ಮುನ್ನೆಚ್ಚರಿಕೆಗಳು: ಹೃದಯ, ಬೆನ್ನು ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಮೋತಿಬಿಂದು ಇದ್ದಲ್ಲಿ ಇದರ ಅಭ್ಯಾಸವನ್ನು ಮಾಡಬೇಡಿ. ಸಮಸ್ಥಿತಿಯಲ್ಲಿ ಆರಂಭಿಸುತ್ತಾ 2 ಕಾಲುಗಳ ನಡುವೆ 2 ಇಂಚಿನ ಅಂತರವಿಟ್ಟು ಎದ್ದು ನಿಲ್ಲಿ. ನಿಧಾನವಾಗಿ ಉಸಿರಾಡುತ್ತಾ ಕೈಗಳನ್ನು ಮುಂದಿನ ಭಾಗದಲ್ಲಿ ಮೇಲಕ್ಕೆತ್ತಿ. ದೇಹವನ್ನು ಸೊಂಟದಿಂದ ಮೇಲಕ್ಕೆತ್ತಿ. ಉಸಿರು ಬಿಡುತ್ತಾ ಹಸ್ತ ಭೂಮಿಯನ್ನು ಮುಟ್ಟುವವರೆಗೆ ಮುಂಭಾಗದಿಂದ ಬಗ್ಗಬೇಕು. ಬೆನ್ನು ಹುರಿಯನ್ನು ಜಗ್ಗುತ್ತಾ ಸೊಂಟವನ್ನು ಸಾಧ್ಯವಾದಷ್ಟು ನೇರವಾಗಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ನಿಲ್ಲಬೇಕು. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೇರವಾಗಿ ಮರಳಿ ಬನ್ನಿ ಮತ್ತು ಕೈಗಳನ್ನು ತಲೆಯ ಮೇಲಕ್ಕೆ ಕೊಂಡೋಗಿ ಜಗ್ಗಿರಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗೆ ತರುತ್ತಾ ಆರಂಭದ ಸ್ಥಿತಿಗೆ ಬನ್ನಿ. ವಿಶ್ರಮಿಸಿ. ಅರ್ಧ ಚಕ್ರಾಸನ. ಅರ್ಧ ಅಂದರೆ ಅರ್ಧ ಮತ್ತು ಚಕ್ರ ಅಂದರೆ ಗಾಲಿ. ತಲೆ ಸುತ್ತುವಿಕೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಈ ಆಸನವನ್ನು ಮಾಡಬೇಡಿ. ಸಮಸ್ಥಿತಿಯಿಂದ ಆರಂಭಿಸುತ್ತಾ 2 ಕಾಲುಗಳ ನಡುವೆ 2 ಇಂಚಿನ ಅಂತರವಿಟ್ಟು ಎದ್ದು ನಿಲ್ಲಿ. 2 ಕೈಗಳ ಬೆರಳುಗಳನ್ನು ಸೊಂಟದ ಮೇಲಿಟ್ಟು ಬೆನ್ನಿಗೆ ಆಸರೆ ನೀಡಿ. ಮೊಳಕೈಗಳನ್ನು ಪರಸ್ಪರ ಸಮಾನಾಂತರದಲ್ಲಿಡಿ. ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. ಗೋಣಿನ ಸ್ನಾಯುಗಳಲ್ಲಿ ಸೆಳೆತವನ್ನು ಅನುಭವಿಸಿ. ಉಸಿರು ಬಿಡುತ್ತಾ ಬೆನ್ನು ಮೂಳೆಯ ಕೆಳಭಾಗದ ಹಿಂದಕ್ಕೆ ಬಗ್ಗಿರಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ನಿಲ್ಲಬೇಕು. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮರಳಿ ಸಾಮಾನ್ಯ ಸ್ಥಿತಿಗೆ ಬನ್ನಿ. ವಿಶ್ರಮಿಸಿ. ತ್ರಿಕೋಣಾಸನ. ತ್ರಿಕೋಣ ಅಂದರೆ ತ್ರಿಭುಜ. ಮುನ್ನೆಚ್ಚರಿಕೆಗಳು: ಸ್ಲಿಪ್ ಡಿಸ್ಕ್, ಸೈಟಿಕ್ ಅಥವಾ ಹೊಟ್ಟೆಯ ಶಸ್ತ್ರಚಿಕಿತ್ಸೆಯಾದವರು ಈ ಆಸನವನ್ನು ಮಾಡಕೂಡದು. ಸಮಸ್ಥಿತಿಯಿಂದ ಆರಂಭಿಸುತ್ತಾ ಕಾಲುಗಳ ನಡುವೆ 3 ಅಡಿಯ ಅಂತರವಿಟ್ಟು ಎದ್ದು ನಿಲ್ಲಿ. ಉಸಿರು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಎತ್ತಿರಿ ಮತ್ತು ಅಂಗೈಯನ್ನು ಹೊರಬದಿಗೆ ಇರಿಸಿ. ಬಲಗಾಲನ್ನು ಬಲಬದಿಗೆ ತಿರುಗಿಸಿ. ಉಸಿರು ಬಿಡುತ್ತಾ ನಿಧಾನವಾಗಿ ಬಲಬದಿಗೆ ಬಗ್ಗಿ ಮತ್ತು ಬಲಗೈಯನ್ನು ಬಲಗಾಲಿನ ಹಿಂದಕ್ಕೆ ಇಡಿ. ತಲೆಯನ್ನು ಮೇಲಕ್ಕೆತ್ತಿ ಮತ್ತು ಎಡಗೈ ಮಧ್ಯದ ಬೆರಳನ್ನು ನೋಡಿ. ಎಡಗೈಯನ್ನು ಬಲಗೈಗೆ ನೇರವಾಗಿ ಇಡಬೇಕು. ಈ ಸ್ಥಿತಿಯಲ್ಲಿ 3 ರಿಂದ 5 ಉಸಿರಾಟದವರೆಗೆ ಶಾರೀರಿಕವಾಗಿ ಜಾಗರೂಕತೆಯಿಂದ ನಿಲ್ಲಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ನಿಲ್ಲಿ ಮತ್ತು ಬಲಗಾಲನ್ನು ಮರಳಿ ಮೊದಲಿನಂತೆ ತನ್ನಿ. ಈ ಆಸನವನ್ನು ಎಡಬದಿಗೂ ಸಹ ಪುನರಾವರ್ತಿಸಿ. ಎಡಗಾಲನ್ನು ಎಡಬದಿಗೆ ತಿರುಗಿಸಿ. ಉಸಿರು ಬಿಡುತ್ತಾ ನಿಧಾನವಾಗಿ ಎಡಬದಿಗೆ ಬಗ್ಗಿ ಮತ್ತು ಎಡಗೈಯನ್ನು ಎಡಗಾಲಿನ ಹಿಂದಕ್ಕೆ ಇಡಿ. ತಲೆಯನ್ನು ಮೇಲಕ್ಕೆತ್ತಿ ಮತ್ತು ಬಲಗೈಯ ಮಧ್ಯದ ಬೆರಳನ್ನು ನೋಡಿ. ಬಲಗೈಯನ್ನು ಎಡಗೈಯ ನೇರವಾಗಿ ಇಡಬೇಕು. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ನಿಲ್ಲಬೇಕು.
ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ನಿಲ್ಲಿ. ಈಗ ಎಡಗಾಲನ್ನು ಮರಳಿ ಮೊದಲಿನಂತೆ ತನ್ನಿ. ಉಸಿರು ಬಿಡಿ. ಕೈಗಳನ್ನು ಕೆಳಗೆ ತನ್ನಿ ಮತ್ತು ಕಾಲುಗಳನ್ನು ಸೇರಿಸಿ ಆರಂಭದ ಸ್ಥಿತಿಗೆ ಮರಳಿ ಹಾಗೂ ವಿಶ್ರಮಿಸಿ. ಭದ್ರಾಸನ. ಭದ್ರ ಎಂದರೆ ದೃಢ ಅಥವಾ ಶುಭ. ಮುನ್ನೆಚ್ಚರಿಕೆಗಳು: ಆರ್ಥ್ರೈಟಿಸ್ ಅಥವಾ ಸೈಟಿಕ್ ಇದ್ದವರು ಈ ಅಭ್ಯಾಸವನ್ನು ಮಾಡದಿರಿ. ವಿಶ್ರಾಮ ಆಸನದಿಂದ ಆರಂಭಿಸಿ. ಸೊಂಟಕ್ಕೆ ಕೈಗಳ ಆಸರೆ ನೀಡಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದವಾಗಿಟ್ಟು ಕುಳಿತುಕೊಳ್ಳಿ. ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಸೊಂಟವನ್ನು ನೆಟ್ಟಗೆ ಇಟ್ಟು ಕಾಲುಗಳನ್ನು ಮುಂಭಾಗದಲ್ಲಿ ಜೋಡಿಸಿ ಕುಳಿತುಕೊಳ್ಳಿ. ಕೈಗಳನ್ನು ನಿತಂಬದ ಪಕ್ಕದಲ್ಲಿಟ್ಟು ಅಂಗೈಯನ್ನು ಭೂಮಿಯ ಮೇಲಿಡಿ. ಇದು ದಂಡಾಸನ. ನಿಮ್ಮ ಕಾಲಿನ ಅಂಗಾಲುಗಳನ್ನು ಸೇರಿಸಿ. ಉಸಿರು ಬಿಡಿ ಮತ್ತು ನಿಮ್ಮ ಕೈಯಿಂದ ಅಂಗಾಲನ್ನು ಹಿಡಿಯಿರಿ. ಉಸಿರು ತೆಗೆದುಕೊಳ್ಳುತ್ತಾ ಸಾಧ್ಯವಾದಷ್ಟು ನಿಮ್ಮ ಹಿಮ್ಮಡಿಯನ್ನು ಮೂಲಾಧಾರದ ಬಳಿ ತನ್ನಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ. ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಉಸಿರು ಬಿಡಿ. ಕೈಗಳನ್ನು ಬಿಡಿಸಿ. ಕಾಲುಗಳನ್ನು ಮುಂದಕ್ಕೆ ನೇರವಾಗಿಸಿ. ಸೊಂಟಕ್ಕೆ ಕೈಗಳಿಂದ ಆಸರೆ ನೀಡಿ. ವಿಶ್ರಮಿಸಿ. ವಜ್ರಾಸನ. ವಜ್ರಾಸನದ ಅರ್ಥ ಕಠೋರ ಎಂದು. ಮುನ್ನೆಚ್ಚರಿಕೆಗಳು: ಮೊಣಕಾಲು ನೋವು ಅಥವಾ ಕಣಕಾಲು ಪೆಟ್ಟಿನಿಂದ ಬಳಲುವ ವ್ಯಕ್ತಿ ಈ ಆಸನದ ಅಭ್ಯಾಸ ಮಾಡಬಾರದು. ವಿಶ್ರಾಮ ಆಸನದಿಂದ ಆರಂಭಿಸಿ. ಬೆನ್ನನ್ನು ನೇರವಾಗಿರಿಸಿ. 2 ಕಾಲುಗಳನ್ನು ಮುಂಭಾಗದಲ್ಲಿ ಜೋಡಿಸಿ ಕುಳಿತುಕೊಳ್ಳಿ. ಕೈಗಳನ್ನು ನಿತಂಬದ ಪಕ್ಕದಲ್ಲಿಟ್ಟು ಅಂಗೈಯನ್ನು ಭೂಮಿಯ ಮೇಲಿಡಿ. ಇದು ದಂಡಾಸನ. ಬಲಗಾಲಿನ ಮೊಣಕಾಲನ್ನು ಮಡಿಸಿ ಬಲ ನಿತಂಬದ ಕೆಳಗೆ ಅಂಗಾಲನ್ನು ಒತ್ತಿ ಕುಳಿತುಕೊಳ್ಳಿ. ಇದೇ ರೀತಿ ಎಡಗಾಲನ್ನು ಮಡಿಸಿ ನಿತಂಬದ ಕೆಳಗಿಡಿ. ಕಾಲನ್ನು ಯಾವ ರೀತಿ ಇಡಬೇಕು ಅಂದರೆ ಅವುಗಳ ಹೆಬ್ಬೆರಳು ಜೋಡಿಸಿರಬೇಕು. ನಿತಂಬಗಳನ್ನು ಅಂಗಾಲು ಮತ್ತು ಹಿಮ್ಮಡಿಯ ಮಧ್ಯದಲ್ಲಿಡಿ. 2 ಕೈಗಳನ್ನು ಮೊಣಕಾಲಿನ ಮೇಲಿಡಿ. ಸೊಂಟವನ್ನು ನೇರವಾಗಿರಿಸಿ. ಮುಂದಕ್ಕೆ ಗಮನ ಕೇಂದ್ರೀಕರಿಸಿ ಅಥವಾ ಕಣ್ಣುಗಳನ್ನು ಮುಚ್ಚಿರಿ. ಈ ರೀತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ. ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಆರಂಭಿಕ ಸ್ಥಿತಿಗೆ ಮರಳುವಾಗ ಬಲಬದಿಗೆ ಬಗ್ಗುತ್ತಾ ಎಡಗಾಲನ್ನು ಹೊರತೆಗೆದು ನೇರ ಮಾಡಿರಿ. ಇದೇ ರೀತಿ ನಿಮ್ಮ ಬಲಗಾಲನ್ನು ಹೊರತೆಗೆದು ನೇರ ಮಾಡುತ್ತಾ ಸಾಮಾನ್ಯ ಸ್ಥಿತಿಗೆ ಮರಳಿ ವಿಶ್ರಮಿಸಿ. ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂದರೆ ಒಂಟೆ. ಮುನ್ನೆಚ್ಚರಿಕೆಗಳು: ಹಾರ್ನಿಯಾ, ಹೊಟ್ಟೆಗೆ ಸಂಬಂಧಿಸಿದ ವ್ಯಾಧಿಗಳು, ಆರ್ಥ್ರೈಟಿಸ್ ಅಥವಾ ತಲೆ ಸುತ್ತುವಿಕೆ ಇದ್ದಲ್ಲಿ ಈ ಅಭ್ಯಾಸವನ್ನು ಮಾಡಬೇಡಿ. ವಿಶ್ರಾಮದ ಸ್ಥಿತಿಯಿಂದ ಆರಂಭಿಸಿ. ಸೊಂಟ ನೆಟ್ಟಗೆ ಮತ್ತು ಕಾಲುಗಳನ್ನು ಮುಂದಕ್ಕೆ ಮಾಡಿ ಜೋಡಿಸಿ ಕುಳಿತುಕೊಳ್ಳಿ. ಅಂಗೈಯನ್ನು ಭೂಮಿಯ ಮೇಲಿಡಿ. ಬೆರಳುಗಳನ್ನು ಮುಂದಕ್ಕಿರಲಿ. ಇದು ದಂಡಾಸನ. ಬಲಗಾಲಿನ ಮೊಣಕಾಲನ್ನು ಮಡಿಸಿ ಬಲ ನಿತಂಬದ ಕೆಳಗೆ ಅಂಗಾಲನ್ನು ಒತ್ತಿ ಮೇಲೆ ಕುಳಿತುಕೊಳ್ಳಿ. ಇದೇ ರೀತಿ ಎಡಗಾಲನ್ನು ಮಡಿಸಿ ನಿತಂಬದ ಕೆಳಗಿಡಿ. ಕೈಗಳನ್ನು ಮೊಣಕಾಲಿನ ಮೇಲಿಡಿ. ಮೊಣಕಾಲಿನ ಮೇಲೆ ನಿಲ್ಲಿರಿ. ಕೈಗಳನ್ನು ನಿತಂಬದ ಮೇಲಿಡಿ ಮತ್ತು ಬೆರಳುಗಳನ್ನು ಕೆಳಮುಖವಾಗಿರಲಿ. ಮೊಳಕೈಗಳು ಸಮಾನಾಂತರವಾಗಿರಲಿ. ಉಸಿರು ತೆಗೆದುಕೊಳ್ಳಿ. ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. ಕತ್ತಿನಲ್ಲಿ ಸೆಳೆತವನ್ನು ಅನುಭವಿಸಿ. ಉಸಿರು ಬಿಡಿ ಮತ್ತು ಸೊಂಟದಿಂದ ಸಾಧ್ಯವಾದಷ್ಟು ಹಿಂಬದಿಯತ್ತ ಬಗ್ಗಿ ತೊಡೆಗಳನ್ನು ನೇರವಾಗಿರಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ. ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಮೊಣಕಾಲುಗಳ ಮೇಲೆ ನಿಲ್ಲಿ. ಉಸಿರು ಬಿಡುತ್ತಾ ವಜ್ರಾಸನದಲ್ಲಿ ಮರಳಿ ಬನ್ನಿ. ಆರಂಭದ ಸ್ಥಿತಿಗೆ ಮರಳುವಾಗ ಬಲಬದಿಗೆ ವಾಲುತ್ತಾ ಎಡಗಾಲನ್ನು ಹೊರತೆಗೆದು ನೇರವಾಗಿರಿಸಿ. ಇದೇ ರೀತಿ ನಿಮ್ಮ ಎಡಗಾಲನ್ನು ನೇರವಾಗಿರಿಸುತ್ತಾ ಸಾಮಾನ್ಯ ಸ್ಥಿತಿಗೆ ಮರಳಿ ಬನ್ನಿ. ವಿಶ್ರಮಿಸಿ. ಉಷ್ಟ್ರಾಸನ. ಉಷ್ಟ್ರ ಅಂದರೆ ಒಂಟೆ. ಮುನ್ನೆಚ್ಚರಿಕೆಗಳು: ಹಾರ್ನಿಯಾ ಇದ್ದ ರೋಗಿಗಳು ಈ ಅಭ್ಯಾಸವನ್ನು ಮಾಡಬೇಡಿ.
ವಿಶ್ರಾಮ ಸ್ಥಿತಿಯಿಂದ ಆರಂಭಿಸಿ ಸೊಂಟ ನೆಟ್ಟಗೆ ಮತ್ತು ಕಾಲುಗಳನ್ನು ಮುಂದಕ್ಕೆ ಮಾಡಿ ಜೋಡಿಸಿ ಕುಳಿತುಕೊಳ್ಳಿ. ಅಂಗೈಯನ್ನು ಭೂಮಿಯ ಮೇಲಿಡಿ, ಬೆರಳುಗಳು ಮುಂದಕ್ಕಿರಲಿ. ಇದು ದಂಡಾಸನ. ಬಲಗಾಲಿನ ಮೊಣಕಾಲನ್ನು ಮಡಿಸಿ ಬಲ ನಿತಂಬದ ಕೆಳಗೆ ಅಂಗಾಲನ್ನು ಒತ್ತಿ ಮೇಲೆ ಕುಳಿತುಕೊಳ್ಳಿ. ಇದೇ ರೀತಿ ಎಡಗಾಲನ್ನು ಮಡಿಸಿ ಅಂಗಾಲದ ನಿತಂಬದ ಕೆಳಗಿಡಿ. ಕೈಗಳನ್ನು ಮೊಣಕಾಲಿನ ಮೇಲಿಡಿ. ಮೊಣಕಾಲಿನ ಮೇಲೆ ನಿಲ್ಲಿರಿ. ಮೊಣಕಾಲು ಮತ್ತು ಅಂಗಾಲಿನ ನಡುವೆ ಸ್ವಲ್ಪ ಅಂತರವಿರಲಿ. ಉಸಿರು ಒಳಗೆ ತೆಗೆದುಕೊಳ್ಳಿ. ಕತ್ತನ್ನು ನಿಧಾನವಾಗಿ ಹಿಂದಕ್ಕೆ ಬಗ್ಗಿಸಿ ಉಸಿರು ಬಿಡಿ. ಬಲಗೈಯನ್ನು ಬಲ ಹಿಮ್ಮಡದ ಮೇಲೆ ಮತ್ತು ಎಡಗೈಯನ್ನು ಎಡ ಹಿಮ್ಮಡಿಯ ಮೇಲಿಡಿ. ಇಡೀ ದೇಹದ ಭಾರ ಕೈಗಳು ಮತ್ತು ಕಾಲುಗಳ ಮೇಲಿರಲಿ. ಈ ಸ್ಥಿತಿಯಲ್ಲಿ 3-5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿರಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಮೊಣಕಾಲಿನ ಮೇಲೆ ನಿಲ್ಲಿ. ಉಸಿರು ಬಿಡುತ್ತಾ ವಜ್ರಾಸನದಲ್ಲಿ ಮರಳಿ ಬನ್ನಿ. ಆರಂಭದ ಸ್ಥಿತಿಗೆ ಮರಳುವಾಗ ಬಲಬದಿಗೆ ವಾಲುತ್ತಾ ಎಡಗಾಲನ್ನು ಹೊರತೆಗೆದು ನೇರವಾಗಿರಿಸಿ. ಇದೇ ರೀತಿ ನಿಮ್ಮ ಎಡಗಾಲನ್ನು ನೇರವಾಗಿರಿಸುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ವಿಶ್ರಮಿಸಿ. ಶಶಕಾಸನ. ಶಶಕ ಅಂದರೆ ಮೊಲ. ಮುನ್ನೆಚ್ಚರಿಕೆಗಳು: ಮೊಣಕಾಲಿಗೆ ಸಂಬಂಧಿಸಿದ ಅಥವಾ ಆರ್ಥ್ರೈಟಿಸ್ ಇದ್ದವರು ಈ ಆಸನವನ್ನು ಮಾಡಬೇಡಿ. ವಿಶ್ರಾಮ ಸ್ಥಿತಿಯಿಂದ ಆರಂಭಿಸಿ ಸೊಂಟ ನೆಟ್ಟಗೆ ಮತ್ತು ಕಾಲುಗಳನ್ನು ಮುಂದಕ್ಕೆ ಮಾಡಿ ಜೋಡಿಸಿ ಕುಳಿತುಕೊಳ್ಳಿ. ಅಂಗೈಯನ್ನು ಭೂಮಿಯ ಮೇಲಿಡಿ. ಬೆರಳುಗಳ ಮುಂದಕ್ಕಿರಲಿ. ಇದು ದಂಡಾಸನ. ಬಲಗಾಲಿನ ಮೊಣಕಾಲನ್ನು ಮಡಿಸಿ ಬಲ ನಿತಂಬದ ಕೆಳಗೆ ಅಂಗಾಲನ್ನು ಒತ್ತಿ ಮೇಲೆ ಕುಳಿತುಕೊಳ್ಳಿ. ಇದೇ ರೀತಿ ಎಡಗಾಲನ್ನು ಮಡಿಸಿ ಅಂಗಾಲನ್ನು ನಿತಂಬದ ಕೆಳಗಿಡಿ. ಕೈಗಳನ್ನು ಮೊಣಕಾಲಿನ ಮೇಲಿಟ್ಟು ಉಸಿರು ತೆಗೆದುಕೊಳ್ಳಿ. ಎರಡೂ ಮೊಣಕಾಲುಗಳನ್ನು ಅಗಲ ಮಾಡಿ ಅಂಗೈಯನ್ನು ಎರಡೂ ಮೊಣಕಾಲುಗಳ ನಡುವೆ ಇಡಿ. ಉಸಿರು ಬಿಡುತ್ತಾ ಮೇಲಿನ ದೇಹವನ್ನು ಮುಂದಕ್ಕೆ ಒಯ್ಯಿರಿ ಮತ್ತು ಗದ್ದವನ್ನು ಭೂಮಿಗೆ ಸ್ಪರ್ಶಿಸಿ ತೋಳುಗಳನ್ನು ಸಮಾನಾಂತರವಾಗಿರಿಸಿ. ಈ ಸ್ಥಿತಿಯಲ್ಲಿ 3-5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿರಬೇಕು. ಉಸಿರು ತೆಗೆದುಕೊಂಡು ಮೇಲಕ್ಕೆ ಮರಳಿ ಬನ್ನಿ. ಮೊಣಕಾಲುಗಳನ್ನು ಜೋಡಿಸಿ. ಆರಂಭದ ಸ್ಥಿತಿಗೆ ಮರಳುವಾಗ ಬಲಬದಿಗೆ ವಾಲುತ್ತಾ ಎಡಗಾಲನ್ನು ಹೊರತೆಗೆದು ನೇರವಾಗಿರಿಸಿ. ಇದೇ ರೀತಿ ನಿಮ್ಮ ಎಡಗಾಲನ್ನು ನೇರವಾಗಿರಿಸುತ್ತಾ ಸಾಮಾನ್ಯ ಸ್ಥಿತಿಗೆ ಮರಳಿ ಬನ್ನಿ. ವಿಶ್ರಮಿಸಿ. ಉತ್ಥಾನ ಮಂಡೂಕಾಸನ. ಉತ್ಥಾನ ಎಂದರೆ ಮೇಲಕ್ಕೆ ಎದ್ದಿರುವ ಮತ್ತು ಮಂಡೂಕ ಎಂದರೆ ಕಪ್ಪೆ. ಮುನ್ನೆಚ್ಚರಿಕೆಗಳು: ಆರ್ಥ್ರೈಟಿಸ್ ಇದ್ದವರು ಮೊಣಕಾಲಿನ ಮೇಲೆ ಕುಳಿತುಕೊಳ್ಳಬೇಡಿ. ವಿಶ್ರಾಮ ಸ್ಥಿತಿಯಿಂದ ಆರಂಭಿಸಿ ಸೊಂಟ ನೆಟ್ಟಗೆ ಮತ್ತು ಕಾಲುಗಳನ್ನು ಮುಂದಕ್ಕೆ ಮಾಡಿ ಜೋಡಿಸಿ ಕುಳಿತುಕೊಳ್ಳಿ. ಅಂಗೈಯನ್ನು ಭೂಮಿಯ ಮೇಲಿಡಿ. ಬೆರಳುಗಳು ಮುಂದಕ್ಕಿರಲಿ. ಇದು ದಂಡಾಸನ. ಬಲಗಾಲಿನ ಮೊಣಕಾಲನ್ನು ಮಡಿಸಿ ಬಲ ನಿತಂಬದ ಕೆಳಗೆ ಅಂಗಾಲನ್ನು ಒತ್ತಿ ಮೇಲೆ ಕುಳಿತುಕೊಳ್ಳಿ. ಇದೇ ರೀತಿ ಎಡಗಾಲನ್ನು ಮಡಿಸಿ ಅಂಗಾಲದ ನಿತಂಬದ ಕೆಳಗಿಡಿ. ಕೈಗಳನ್ನು ಮೊಣಕಾಲಿನ ಮೇಲಿಟ್ಟು ಉಸಿರು ತೆಗೆದುಕೊಳ್ಳಿ. ಎರಡೂ ಮೊಣಕಾಲುಗಳನ್ನು ಅಗಲ ಮಾಡಿ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ಎತ್ತಿರಿ. ಉಸಿರು ಬಿಡುತ್ತಾ ಮೊಣಕೈಯನ್ನು ಮಡಿಸುತ್ತಾ ಎಡಗೈಯನ್ನು ಬಲ ಹೆಗಲ ಮೇಲೆ ಮತ್ತು ಬಲಗೈಯನ್ನು ಎಡ ಹೆಗಲ ಮೇಲಿಡಿ. ಈ ಸ್ಥಿತಿಯಲ್ಲಿ 3-5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿರಬೇಕು. ಈಗ ಉಸಿರು ತೆಗೆದುಕೊಳ್ಳಿ ಮತ್ತು ಕೈಗಳನ್ನು ಮೇಲಕ್ಕೆತ್ತಿ ಉಸಿರು ಬಿಡಿ ಮತ್ತು ಕೈಗಳನ್ನು ಕೆಳಗೆ ತನ್ನಿ ಮತ್ತು ಮೊಣಕಾಲುಗಳನ್ನು ಜೋಡಿಸಿ. ಆರಂಭದ ಸ್ಥಿತಿಗೆ ಮರಳುವಾಗ ಬಲಬದಿಗೆ ವಾಲುತ್ತಾ ಎಡಗಾಲನ್ನು ಹೊರತೆಗೆದು ನೇರವಾಗಿರಿಸಿ. ಇದೇ ರೀತಿ ನಿಮ್ಮ ಎಡಗಾಲನ್ನು ನೇರವಾಗಿರಿಸುತ್ತಾ ಸಾಮಾನ್ಯ ಸ್ಥಿತಿಗೆ ಮರಳಿ ಬನ್ನಿ. ವಿಶ್ರಮಿಸಿ. ವಕ್ರಾಸನ. ವಕ್ರ ಅಂದರೆ ತಿರುಚಿದ. ಮುನ್ನೆಚ್ಚರಿಕೆಗಳು: ಬೆನ್ನು ನೋವು ಅಥವಾ ಬೆನ್ನು ಮೂಳೆಯ ಸಮಸ್ಯೆ ಬಳಲುತ್ತಿದ್ದವರು ಈ ಅಭ್ಯಾಸವನ್ನು ಮಾಡಬೇಡಿ. ವಿಶ್ರಾಮ ಸ್ಥಿತಿಯಿಂದ ಆರಂಭಿಸಿ ಸೊಂಟ ನೆಟ್ಟಗೆ ಮತ್ತು ಕಾಲುಗಳನ್ನು ಮುಂದಕ್ಕೆ ಮಾಡಿ ಜೋಡಿಸಿ ಕುಳಿತುಕೊಳ್ಳಿ. ಬಲಗಾಲನ್ನು ಮಡಿಸುತ್ತಾ ಅಂಗಾಲನ್ನು ಎಡ ಮೊಣಕಾಲಿನ ಜೊತೆಗಿಡಿ. ಬಲಗೈಯನ್ನು ದೇಹದ ಹಿಂಬದಿಗಿಡಿ. ಎಡಗೈಯನ್ನು ಬಲಗಾಲಿನ ಕಡೆಯಿಂದ ತರುತ್ತಾ ಎಡ ಅಂಗೈಯನ್ನು ಬಲಗಾಲಿನ ಅಂಗಾಲಿನ ಜೊತೆಗಿಡಿ.
ಉಸಿರು ತೆಗೆದುಕೊಳ್ಳಿ, ಸೊಂಟವನ್ನು ನೇರವಾಗಿರಿಸಿ, ಉಸಿರು ಬಿಡಿ ಹಾಗೂ ನಿಮ್ಮ ದೇಹ ಮತ್ತು ತಲೆಯನ್ನು ಬಲಕ್ಕೆ ತಿರುಗಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡುತ್ತಲ್ಲಿರಿ. ಉಸಿರು ತೆಗೆದುಕೊಳ್ಳುತ್ತಾ ಮರಳಿ ಬನ್ನಿ. ಈ ಆಸನವನ್ನು ಇನ್ನೊಂದು ಮಗ್ಗಲಿನಿಂದ ಪುನರಾವರ್ತಿಸಿ. ಎಡಗಾಲನ್ನು ಮಡಿಸುತ್ತಾ ಅಂಗಾಲನ್ನು ಮೊಣಕಾಲಿನ ಜೊತೆಗಿಡಿ. ಎಡಗೈಯನ್ನು ದೇಹದ ಹಿಂಬದಿಗೆ ಇಡಿ. ಬಲಗೈಯನ್ನು ಎಡಗಾಲಿನ ಕಡೆಯಿಂದ ತರುತ್ತಾ ಬಲ ಅಂಗೈಯನ್ನು ಎಡಗಾಲಿನ ಅಂಗಾಲಿನ ಜೊತೆಗಿಡಿ. ಉಸಿರು ತೆಗೆದುಕೊಳ್ಳಿ, ಸೊಂಟವನ್ನು ನೇರವಾಗಿರಿಸಿ, ಉಸಿರು ಬಿಡಿ ಮತ್ತು ನಿಮ್ಮ ದೇಹ ಮತ್ತು ತಲೆಯನ್ನು ಎಡಕ್ಕೆ ತಿರುಗಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡುತ್ತಲ್ಲಿರಿ. ಉಸಿರು ತೆಗೆದುಕೊಳ್ಳುತ್ತಾ ಆರಂಭದ ಸ್ಥಿತಿಗೆ ಮರಳಿ ವಿಶ್ರಮಿಸಿ. ಮಕರಾಸನ. ಮಕರ ಅಂದರೆ ಮೊಸಳೆ. ಮುನ್ನೆಚ್ಚರಿಕೆಗಳು: ಗರ್ಭಿಣಿಯರು ಅಥವಾ ಹೆಗಲಿನ ಬಿಗಿತವಿದ್ದಲ್ಲಿ ಈ ಆಸನದ ಅಭ್ಯಾಸವನ್ನು ಮಾಡಬೇಡಿ. ವಜ್ರಾಸನದಿಂದ ಆರಂಭಿಸೋಣ. ಎಲ್ಲಕ್ಕೂ ಮೊದಲು ಹೊಟ್ಟೆಯ ಮೇಲೆ ಮಲಗಿ, ಕಾಲುಗಳನ್ನು ಜೋಡಿಸಿ ಮತ್ತು ಕಾಲ್ಬೆರಳುಗಳನ್ನು ಹೊರಕ್ಕೆ ಇಡಿ. ಗಡ್ಡವನ್ನು ಭೂಮಿಯ ಮೇಲಿಡಿ. ಕೈಗಳನ್ನು ಮುಂದಕ್ಕೆ ಎಳೆದು ತನ್ನಿ. ಕಾಲುಗಳ ಮಧ್ಯ ಅಂತರವಿಟ್ಟು ದೂರ ಸರಿಸಿರಿ. ಕಾಲ್ಬೆರಳುಗಳನ್ನು ಹೊರಬದಿಗೆ ಇಡಿ. ಮೊಣಕೈಯನ್ನು ಮಡಿಸುತ್ತಾ ಗಡ್ಡವನ್ನು ಕೈಗಳ ಮೇಲಿಡಿ. ತಲೆಯನ್ನು ಎಡಕ್ಕೆ ತಿರುಗಿಸಿ ಮತ್ತು ಕೈಗಳ ಮೇಲಿಡಿ. ಕಣ್ಣುಗಳನ್ನು ಮುಚ್ಚಿ ಇಡೀ ದೇಹಕ್ಕೆ ವಿಶ್ರಾಂತಿ ಕೊಡಿ. ಈ ಕೊನೆಯ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಭುಜಂಗಾಸನ. ಭುಜಂಗ ಅಂದರೆ ಹಾವು. ಮುನ್ನೆಚ್ಚರಿಕೆಗಳು: ಹಾರ್ನಿಯಾ ಅಥವಾ ಹೊಟ್ಟೆಯ ಅಲ್ಸರ್ ಇದ್ದವರು ಈ ಆಸನವನ್ನು ಮಾಡಕೂಡದು. ಮಕರಾಸನದ ಜೊತೆಗೆ ಆರಂಭಿಸೋಣ. ಈಗ 2 ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ಮುಂದಕ್ಕೆ ಎಳೆದು ತನ್ನಿ. ಅಂಗೈಯನ್ನು ಎದೆಯ ಬಳಿಗೆ ಇಡಿ ಮತ್ತು ಮೊಣಕೈಯನ್ನು ದೇಹದ ಸಮೀಪ ಇಡಿ. ಉಸಿರು ತೆಗೆದುಕೊಳ್ಳಿ. ಬೆನ್ನು ಹುರಿಯನ್ನು ಮಣಿಸುತ್ತಾ ತಲೆ ಮತ್ತು ಎದೆಯನ್ನು ಹೊಕ್ಕಳವರೆಗೆ ಮೇಲಕ್ಕೆತ್ತಿ. ಮೊಣಕೈಯನ್ನು ಸಮಾನಾಂತರವಾಗಿ ಇಡಿ ಮತ್ತು ಕೊನೆಯ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಉಸಿರು ಬಿಡಿ. ತಲೆಯನ್ನು ಕೆಳಗೆ ತನ್ನಿ ಮತ್ತು ಗಡ್ಡವನ್ನು ಭೂಮಿಯ ಮೇಲಿಡಿ. ಮಕರಾಸನದಲ್ಲಿ ವಿಶ್ರಮಿಸಿ. ಶಲಭಾಸನ. ಶಲಭ ಅಂದರೆ ಮಿಡತೆ. ಇದೊಂದು ರೀತಿಯ ಕೀಟ. ಮುನ್ನೆಚ್ಚರಿಕೆಗಳು: ಕಿಬ್ಬೊಟ್ಟೆಯಲ್ಲಿ ಹೆಚ್ಚು ನೋವಿದ್ದಲ್ಲಿ, ಪೆಪ್ಟಿಕಾ ಅಲ್ಸರ್, ಹರ್ನಿಯಾ ಅಥವಾ ಹೃದಯ ರೋಗವಿದ್ದರೆ ಈ ಆಸನವನ್ನು ಮಾಡಬಾರದು. ಮಕರಾಸನದ ಜೊತೆಗೆ ಆರಂಭಿಸೋಣ. ಈಗ 2 ಕಾಲುಗಳನ್ನು ಜೋಡಿಸಿ, 2 ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡುತ್ತಾ ಅಂಗೈಯನ್ನು ಭೂಮಿಯ ಮೇಲಿಡಿ. ಉಸಿರು ತೆಗೆದುಕೊಳ್ಳಿ ಮತ್ತು 2 ಕಾಲುಗಳನ್ನು ಮೊಣಕಾಲು ಮಡಿಚದೆ ಭೂಮಿಯಿಂದ ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಹಾಗೇ ಇರಿ. ಉಸಿರು ಬಿಡುತ್ತಾ ಕಾಲುಗಳನ್ನು ಕೆಳಗೆ ತನ್ನಿ. ಮಕರಾಸನದಲ್ಲಿ ವಿಶ್ರಮಿಸಿ. ಸೇತುಬಂಧಾಸನ. ಸೇತು ಅಂದರೆ ಸೇತುವೆ. ಮುನ್ನೆಚ್ಚರಿಕೆಗಳು: ಹೊಟ್ಟೆಯ ಅಲ್ಸರ್ ಅಥವಾ ಹಾರ್ನಿಯಾ ರೋಗವಿದ್ದರೆ ಈ ಆಸನವನ್ನು ಮಾಡಬಾರದು. ಬೆನ್ನ ಮೇಲೆ ಆರಾಮವಾಗಿ ಮಲಗಿರಿ. ಕಾಲುಗಳನ್ನು ಸೇರಿಸಿ. ಅಂಗೈಗಳು ಭೂಮಿಯತ್ತ ಇರಬೇಕು. 2 ಕಾಲುಗಳನ್ನು ಮೊಣಕಾಲಿನ ಬಳಿ ಮಡಿಸಿ ಮತ್ತು ಹಿಮ್ಮಡಿಯನ್ನು ನಿತಂಬಗಳ ಬಳಿಗೆ ತನ್ನಿ. 2 ಹಿಮ್ಮಡಿಗಳನ್ನು ಸಾಧ್ಯವಾದಷ್ಟು ಹಿಡಿದುಕೊಳ್ಳಿ. ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ನಿತಂಬ ಮತ್ತು ಸೊಂಟವನ್ನು ಸಾಧ್ಯವಾದಷ್ಟು ಮೇಲಕ್ಕೆತ್ತಿ ಮತ್ತು ಸೇತುವೆಯಂತಹ ಸ್ಥಿತಿಗೆ ಬನ್ನಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡುತ್ತಲ್ಲಿರಿ. ಉಸಿರು ಬಿಡಿ. ನಿಧಾನವಾಗಿ ನಿತಂಬಗಳನ್ನು ಕೆಳಗೆ ತನ್ನಿ.
ಕಾಲುಗಳನ್ನು ನೇರ ಮಾಡಿ ವಿಶ್ರಮಿಸಿ. ಉತ್ಥಾನ ಪಾದಾಸನ. ಉತ್ಥಾನ ಅಂದರೆ ಮೇಲಕ್ಕೆತ್ತಿದ ಅಂತ, ಮತ್ತು ಪಾದ ಅಂದರೆ ಕಾಲು. ಮುನ್ನೆಚ್ಚರಿಕೆಗಳು. ತೀವ್ರ ಒತ್ತಡದಿಂದ ಬಳಲುತ್ತಿರುವವರು ಇದರ ಅಭ್ಯಾಸವನ್ನು ಒಂದು ಬಾರಿಗೆ ಒಂದೇ ಕಾಲನ್ನು ಬಳಸುತ್ತಾ ಮಾಡಬೇಕು. ಬೆನ್ನ ಮೇಲೆ ಆರಾಮವಾಗಿ ಮಲಗಿರಿ. ಎರಡೂ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡುತ್ತಾ ಅಂಗೈಯನ್ನು ಭೂಮಿಯ ಮೇಲಿಡಿ. ಉಸಿರು ತೆಗೆದುಕೊಳ್ಳಿ. ಕಾಲುಗಳನ್ನು ಮಣಿಸದೆ ಎಲ್ಲಿಯವರೆಗೆ ನಿಮ್ಮ ಕಾಲ್ಬೆರಳುಗಳು ಕಾಣುವುದಿಲ್ಲವೋ ಅಷ್ಟು ಎತ್ತರಕ್ಕೆ ಒಯ್ಯಬೇಕು. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಉಸಿರು ಬಿಡಿ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕೆಳಗೆ ತನ್ನಿ ಮತ್ತು ಭೂಮಿಯ ಮೇಲಿಡಿ. ವಿಶ್ರಮಿಸಿ. ಅರ್ಧ ಹಾಲಾಸನ. ಅರ್ಧ ಅಂದರೆ ಅರ್ಧ, ಹಲ ಎಂದರೆ ಭೂಮಿಯನ್ನು ಉಳುವ ನೇಗಿಲು. ಮುನ್ನೆಚ್ಚರಿಕೆಗಳು. ಹೊಟ್ಟೆಯಲ್ಲಿ ಗಾಯ, ಹರ್ನಿಯಾ ಅಥವಾ ಬೆನ್ನಿನ ಕೆಳಭಾಗದಲ್ಲಿ ನೋವು ಇರುವ ವ್ಯಕ್ತಿ ಈ ಆಸನವನ್ನು ಮಾಡಕೂಡದು. ಬೆನ್ನ ಮೇಲೆ ಆರಾಮವಾಗಿ ಮಲಗಿರಿ. ಎರಡೂ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡುತ್ತಾ ಅಂಗೈಯನ್ನು ಭೂಮಿಯ ಮೇಲಿಡಿ. ಉಸಿರು ತೆಗೆದುಕೊಳ್ಳಿ. ಕಾಲುಗಳನ್ನು ಮಣಿಸದೆ ನಿಧಾನವಾಗಿ ಮೇಲೆತ್ತಿ ಹಾಗೂ ಭೂಮಿಗೆ 90 ಡಿಗ್ರಿಯ ಕೋಣಾಕೃತಿಯಲ್ಲಿ ತನ್ನಿ. ನಿತಂಬದಿಂದ ಭುಜದವರೆಗೆ ದೇಹವನ್ನು ನೇರವಾಗಿರಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ ಶಾರೀರಿಕವಾಗಿ ಜಾಗರೂಕರಾಗಿ ಇರಬೇಕು. ಉಸಿರು ಬಿಡಿ ಮತ್ತು ತಲೆಯನ್ನು ಎತ್ತದೆ ನಿಧಾನವಾಗಿ 2 ಕಾಲುಗಳನ್ನು ಕೆಳಗೆ ತನ್ನಿ. ವಿಶ್ರಮಿಸಿ. ಪವನ ಮುಕ್ತಾಸನ. ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಮುಕ್ತ ಮಾಡುವುದು. ಮುನ್ನೆಚ್ಚರಿಕೆಗಳು. ಹೊಟ್ಟೆಗೆ ಸಂಬಂಧಪಟ್ಟ ಗಾಯ, ಹರ್ನಿಯಾ, ಸೈಟಿಕ್ ಅಥವಾ ಅತ್ಯಧಿಕವಾದ ಬೆನ್ನು ನೋವಿನಲ್ಲಿ ಈ ಆಸನವನ್ನು ಮಾಡಕೂಡದು. ಬೆನ್ನ ಮೇಲೆ ಆರಾಮವಾಗಿ ಮಲಗಿರಿ. ಎರಡೂ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡುತ್ತಾ ಅಂಗೈಯನ್ನು ಭೂಮಿಯ ಮೇಲಿಡಿ. ಕಾಲುಗಳನ್ನು ಮೊಣಕಾಲಿನ ಬಳಿ ಮಡಿಸಿ. ಉಸಿರು ಬಿಡಿ. ತೊಡೆ ಮತ್ತು ಮೊಣಕಾಲನ್ನು ಎದೆಯ ಸಮೀಪ ತನ್ನಿ. ಉಸಿರು ತೆಗೆದುಕೊಳ್ಳಿ ಮತ್ತು ಎರಡೂ ಕೈಗಳ ಬೆರಳುಗಳನ್ನು ಬೆಸೆದು ಎರಡೂ ಮೊಣಕಾಲುಗಳ ಕೆಳಗೆ ಒಯ್ದು ಕಾಲುಗಳನ್ನು ಗಟ್ಟಿಯಾಗಿ ಹಿಡಿಯಿರಿ. ಉಸಿರು ಬಿಡಿ. ತಲೆ ಮತ್ತು ಭುಜವನ್ನು ಎತ್ತಿ ಮತ್ತು ಗಡ್ಡವನ್ನು ಮೊಣಕಾಲುಗಳ ನಡುವೆ ಮುಟ್ಟಲು ಪ್ರಯತ್ನಿಸಿ. ಈ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಡಿ. ಉಸಿರು ತೆಗೆದುಕೊಂಡು ತಲೆಯನ್ನು ಭೂಮಿಯತ್ತ ತನ್ನಿ. ಉಸಿರು ಬಿಡಿ ಮತ್ತು ಕಾಲುಗಳನ್ನು ಭೂಮಿಯತ್ತ ಮರಳಿ ತನ್ನಿ. ಬೆನ್ನ ಮೇಲೆ ಮಲಗಿ ವಿಶ್ರಮಿಸಿ. ಶವಾಸನ ಎಂದರೆ ಮೃತದೇಹ. ಬೆನ್ನ ಮೇಲೆ ಆರಾಮವಾಗಿ ಮಲಗಿ, ಕಾಲುಗಳನ್ನು ದೂರವಿಡಿ. ತೋಳುಗಳನ್ನು ದೇಹದ ಪಕ್ಕದಲ್ಲಿಡಿ. ಅಂಗೈ ಮೇಲಕ್ಕಿರಬೇಕು. ಕಣ್ಣುಗಳು ಮುಚ್ಚಿರಬೇಕು. ಸಂಪೂರ್ಣವಾಗಿ ಎಚ್ಚರವಿದ್ದು ವಿಶ್ರಮಿಸಿ. ಉಸಿರು ದೀರ್ಘ ಹಾಗೂ ಲಯಬದ್ಧವಾಗಿರಲಿ. ಉಸಿರು ನಿಧಾನವಾಗಿದ್ದನ್ನು ಅನುಭವಿಸಿ. ತಾಜಾ ಹಾಗೂ ನಿಶ್ಚಿಂತರಾಗುವ ತನಕ ಇದೇ ಸ್ಥಿತಿಯಲ್ಲಿ ಇರಬೇಕು. ಮರಳಿ ಬರಲು ನಿಮ್ಮ ಕೈಗಳನ್ನು ತಲೆಯತ್ತ ನೇರವಾಗಿರಿಸಿ ಮತ್ತು ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ. ಎಡ ಅಥವಾ ಬಲಕ್ಕೆ ಮಗ್ಗಲಾಗಿ ಮತ್ತು ಕೈಗಳ ಸಹಾಯದಿಂದ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಿ. ಕಪಾಲಭಾತಿ. ಕಪಾಲ ಅಂದರೆ ಮಸ್ತಿಷ್ಕ ಮತ್ತು ಭಾತಿ ಎಂದರೆ ಹೊಳಪು ಅಥವಾ ಶುದ್ಧಗೊಳಿಸುವುದು. ಮುನ್ನೆಚ್ಚರಿಕೆಗಳು. ಹೃದಯಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಮೂರ್ಛೆ ರೋಗ, ಹಾರ್ನಿಯಾ, ಗ್ಯಾಸ್ಟ್ರಿಕ್ ಅಥವಾ ಮುಟ್ಟಾದಾಗ ಈ ಕ್ರಿಯೆಯನ್ನು ಮಾಡಬಾರದು. ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ಮತ್ತು ತಲೆಯನ್ನು ನೆಟ್ಟಗೆ ಇಡಿ ಮತ್ತು ಕಣ್ಣುಗಳನ್ನು ಮುಚ್ಚಿರಿ.
ನಿಮ್ಮ ಕೈಗಳನ್ನು ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಡಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಶ್ರೋಣಿಯಲ್ಲಿ ಉಸಿರು ತುಂಬಿದಂತೆ ಮತ್ತು ಎದೆಯು ಉಬ್ಬಿದ ಹಾಗೆ ಅನುಭವಿಸಿ. ಮೂಗಿನ ಹೊಳ್ಳೆಗಳಿಂದ ಉಸಿರು ಒಳಗಡೆ ಬಂದು ಎದೆಯಲ್ಲಿ ತುಂಬಿದ ಹಾಗೆ ಅನುಭವ ಪಡೆಯಿರಿ. ಹೊಟ್ಟೆಯ ಸ್ನಾಯುಗಳ ಮೇಲೆ ಒತ್ತಡ ನೀಡುತ್ತಾ ಉಸಿರು ಬಿಡಿ. ನಿಷ್ಕ್ರಿಯ ರೂಪದಲ್ಲಿ ಉಸಿರನ್ನು ಪಡೆಯಿರಿ. ಬನ್ನಿ, ಈಗ 20 ಆವೃತ್ತಿಯವರೆಗೆ ಕಪಾಲಭಾತಿಯ ಮೊದಲ ಸುತ್ತು ಆರಂಭಿಸೋಣ. ದೀರ್ಘವಾದ ಉಸಿರು ಬಿಡಿ ಮತ್ತು ವಿಶ್ರಮಿಸಿ. ಇದು ಕಪಾಲಭಾತಿಯ ಒಂದು ಸುತ್ತು. ಇನ್ನು 20 ಆವೃತ್ತಿಯ ಜೊತೆಗೆ ಈ ಕ್ರಿಯೆಯನ್ನು 2 ಬಾರಿ ಪುನರಾವರ್ತಿಸಿ. ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಉಸಿರು ಆಳವಾಗಿ, ನಿಯಮಿತ ಮತ್ತು ನಿಯಂತ್ರಣದಲ್ಲಿ ಇರಬೇಕು. ಬೆನ್ನು ಹುರಿ ಮತ್ತು ತಲೆಯನ್ನು ನೆಟ್ಟಗೆ ಇಡಿ ಮತ್ತು ಕಣ್ಣುಗಳನ್ನು ಮುಚ್ಚಿರಿ. ಆಳವಾದ ಉಸಿರು ತೆಗೆದುಕೊಳ್ಳುತ್ತಾ ದೇಹವನ್ನು ಸಡಿಲಗೊಳಿಸಿ. ಎಡಗೈಯನ್ನು ಎಡ ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಡಿ. ಬಲಗೈಯಿಂದ ಪ್ರಾಣಾಯಾಮ ಮುದ್ರೆಯನ್ನು ಮಾಡಿ. ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಹೀಗೆ ಮಡಿಸಿ. ಬಲಗೈ ಹೆಬ್ಬೆರಳಿನಿಂದ ಬಲ ಮೂಗಿನ ಹೊಳೆಯನ್ನು ಮುಚ್ಚಿ. ಈಗ ಎಡ ಮೂಗಿನ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಶರೀರದಲ್ಲಿ ಪ್ರಾಣರೂಪದ ಉಸಿರಿನ ಸಂಚಾರವನ್ನು ಅನುಭವಿಸಿ. ಬಳಿಕ ಎಡ ಮೂಗಿನ ಹೊಳೆಯನ್ನು ಉಂಗುರದ ಬೆರಳು ಮತ್ತು ಕಿರುಬೆರಳಿನಿಂದ ಮುಚ್ಚಿರಿ ಮತ್ತು ಬಲ ಮೂಗಿನ ಹೊಳೆಯಿಂದ ಉಸಿರು ಬಿಡಿ. ಈಗ ಬಲ ಮೂಗಿನ ಹೊಳ್ಳೆಯಿಂದಲೇ ಉಸಿರು ತೆಗೆದುಕೊಳ್ಳಿ. ಹೆಬ್ಬೆರಳಿನಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡ ಮೂಗಿನ ಹೊಳ್ಳೆಯಿಂದ ಉಸಿರು ಬಿಡಿ. ಇದು ನಾಡಿ ಶೋಧನಾ ಪ್ರಾಣಾಯಾಮದ ಒಂದು ಸುತ್ತು. ಇನ್ನು 4 ಸುತ್ತುಗಳನ್ನು ಪೂರ್ಣ ಮಾಡಿ. ಶೀತಲಿ ಪ್ರಾಣಾಯಾಮ. ಮುನ್ನೆಚ್ಚರಿಕೆಗಳು. ಕಫ, ಶೀತ ಅಥವಾ ಟಾನ್ಸಲೈಟಿಸ್ ಇದ್ದ ರೋಗಿಗಳು ಈ ಪ್ರಾಣಾಯಾಮವನ್ನು ಮಾಡಬಾರದು. ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ಮತ್ತು ತಲೆ ನೇರವಾಗಿರಲಿ ಮತ್ತು ಕಣ್ಣುಗಳು ಮುಚ್ಚಿರಿ. ನಿಮ್ಮ ಕೈಗಳನ್ನು ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಡಿ. ನಾಲಿಗೆಯ ತುದಿಯನ್ನು ಕೊಳವೆ ಆಕಾರದಲ್ಲಿ ಮಡಿಸಿ ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಗಾಳಿಯನ್ನು ಶ್ವಾಸಕೋಶದಲ್ಲಿ ತುಂಬಿ ನಾಲಿಗೆಯನ್ನು ಬಾಯೊಳಗೆ ಒಯ್ದು ಬಾಯನ್ನು ಮುಚ್ಚಿರಿ. 2 ಮೂಗಿನ ಹೊಳ್ಳೆಯಿಂದ ಉಸಿರನ್ನು ನಿಧಾನವಾಗಿ ಹೊರಬಿಡಿ ಮತ್ತು ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲಿರಲಿ. ಇದು ಶೀತಲಿ ಪ್ರಾಣಾಯಾಮದ ಒಂದು ಸುತ್ತು. ಇದನ್ನು 4 ಬಾರಿ ಪುನರಾವರ್ತಿಸಿ. ಭ್ರಾಮರಿ ಪ್ರಾಣಾಯಾಮ. ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ಮತ್ತು ತಲೆ ನೇರವಾಗಿರಲಿ ಮತ್ತು ಕಣ್ಣುಗಳನ್ನು ಮುಚ್ಚಿರಿ. ನಿಮ್ಮ ಕೈಗಳನ್ನು ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಡಿ. 2 ಮೂಗಿನ ಹೊಳ್ಳೆಯಿಂದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಯಂತ್ರಿತ ರೀತಿಯಲ್ಲಿ ಆಳವಾದ ಮತ್ತು ದುಂಬಿಯ ಝೇಂಕಾರದ ಧ್ವನಿಯನ್ನು ಮಾಡುತ್ತಾ ಉಸಿರು ಬಿಡಿ. ಮತ್ತೊಮ್ಮೆ ಪುನರಾವರ್ತಿಸಿ. ಈಗ ಭ್ರಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಷಣ್ಮುಖಿ ಮುದ್ರೆಯಿಂದ ಮಾಡಿ. ಕಣ್ಣುಗಳನ್ನು ತೋರ್ಬೆರಳಿನಿಂದ ಮುಚ್ಚಿ ಮಧ್ಯದ ಬೆರಳನ್ನು 2 ಮೂಗಿನ ಹೊಳ್ಳೆಯ ಸಮಾನಾಂತರವಾಗಿಡಿ. ಉಂಗುರದ ಬೆರಳನ್ನು ತುಟಿಗಳ ಮೇಲ್ಭಾಗದಲ್ಲಿಡಿ ಮತ್ತು ಕಿರುಬೆರಳನ್ನು ಕೆಳದುಟಿಯ ಕೆಳಗಿಡಿ. ಹೆಬ್ಬೆರಳಿನಿಂದ 2 ಕಿವಿಗಳನ್ನು ಮುಚ್ಚಿ ಆಳವಾದ ಉಸಿರು ತೆಗೆದುಕೊಳ್ಳಿ. ನಿಯಂತ್ರಿತ ರೀತಿಯಲ್ಲಿ ಆಳವಾದ ಮತ್ತು ದುಂಬಿಯ ಝೇಂಕಾರದ ಧ್ವನಿಯನ್ನು ಮಾಡುತ್ತಾ ಉಸಿರು ಬಿಡಿ. ಇನ್ನೊಮ್ಮೆ ಪುನರಾವರ್ತಿಸಿ. ಧ್ಯಾನ. ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕೈಗಳನ್ನು ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಡಿ. ಕಣ್ಣುಗಳನ್ನು ಮುಚ್ಚಿರಿ ಮತ್ತು ಧ್ಯಾನ ಮುದ್ರೆಯನ್ನು ಮಾಡಿ.
ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಯಾವುದಾದರ ಮೇಲೆ ವಿಶೇಷವಾದ ಗಮನ ಕೇಂದ್ರೀಕರಿಸದೆ ಕೇವಲ ನಿಮ್ಮ ಹುಬ್ಬುಗಳ ನಡುವಿನ ಸ್ವಲ್ಪ ಗಮನವನ್ನು ಕೇಂದ್ರೀಕರಿಸಿ ಮತ್ತು ನಿಮ್ಮ ಉಸಿರಾಟದ ಬಗ್ಗೆ ಜಾಗೃತೆ ವಹಿಸಿ. ಉಸಿರನ್ನು ಮುಕ್ತಾಭಾವದಿಂದ ಹರಿಯಲು ಬಿಡಿ. ಈ ಪ್ರವಾಹವನ್ನು ಅನುಭವಿಸಿ. ಅಲ್ಲದೆ ಸಾಧ್ಯವಾದಷ್ಟು ಹಳೆಯ ವಿಚಾರಗಳನ್ನು ಬಿಡುವ ಪ್ರಯತ್ನ ಮಾಡಿ. ಬನ್ನಿ ನಾವು ಸಂಕಲ್ಪ ಮಾಡೋಣ. ನಾನು ಯಾವಾಗಲೂ ಮನಸ್ಸನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಲು ಸ್ವತಃ ಬದ್ಧನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ನನ್ನ ವಿಕಾಸವು ಎಲ್ಲಾ ರೀತಿಯ ಸಾಧ್ಯತೆಗಳವರೆಗೆ ತಲುಪುತ್ತದೆ. ನನ್ನ ಜೊತೆಗೆ ನನ್ನ ಕುಟುಂಬ, ನನ್ನ ಕೆಲಸದ ಸ್ಥಳ, ಸಮಾಜ ಮತ್ತು ವಿಶ್ವದ ಬಗ್ಗೆ ಶಾಂತಿ, ಆರೋಗ್ಯ, ಹೊಂದಾಣಿಕೆಯ ಅಭಿವೃದ್ಧಿಗಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಕಂಕಣಬದ್ಧನಾಗಿದ್ದೇನೆ. ಯೋಗಾಭ್ಯಾಸವು ಶಾಂತಿ ಪಾಠ ಅಥವಾ ಸಾರ್ವತ್ರಿಕ ಪ್ರಾರ್ಥನೆಯ ಜೊತೆಗೆ ಸಮಾಪ್ತಗೊಳ್ಳುತ್ತದೆ, ಎಲ್ಲರ ಶಾಂತಿ ಹಾಗೂ ಸಮೃದ್ಧಿಗಾಗಿ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्, मा कश्चित् दुःखभाग् भवेत्। ॐ शान्ति शान्ति शान्ति।